ಶ್ರೀ ಗುರುಭ್ಯೋ ನಮಃ. ಸ್ವಾಗತಂ ಸರ್ವೇಭ್ಯಃ. ವಸ್ತುಧ್ವನಿಃ ಪುನಃ ಅಲಂಕಾರಧ್ವನಿಃ ಇತ್ಯನಯೋಃ ಧ್ವನ್ಯೋಃ ವಾಚ್ಯಾತ್ ಪ್ರತೀಯಮಾನಃ ಕಥಂ ಭಿನ್ನ ಏವ ಭವತಿ ಇತ್ಯೇತದ್ ಅಸ್ಮಾಭಿಃ ದೃಷ್ಟಂ. ಅಂತಿಮಃ ನಾಮ ತೃತೀಯಃ ರಸಧ್ವನಿಃ ಅಪಿ ತಥೈವ ತದ್ವಿಷಯಂ ವಯಂ ಪಶ್ಯन्तಃ ಸ್ಮಃ. ತತ್ರ ರಸಃ ನ ಸಾಕ್ಷಾತ್ ಶಬ್ದವ್ಯಾಪಾರವಿಷಯಃ ಇತ್ಯೇಷ ವಿಚಾರಃ ಅಸ್ಮಾಭಿಃ ಜ್ಞಾತಃ. ಯಥಾ ವಾಚ್ಯಃ ಅಭಿಧಯಾವೃತ್ತ್ಯಾ ವಾಚಕಾತ್ ಶಬ್ದಾತ್ ಸಾಕ್ಷಾತ್ ಸಂಕೇತಿತಾರ್ಥಃ ಭವತಿ ಸಂಕೇತಿತಃ ಭವತಿ ತಥಾ ರಸಃ ವಾಚ್ಯಃ ನ. ಸಹ ರಸಃ ಶಬ್ದವ್ಯಾಪಾರಸ್ಯ ಅಭಿಧಾವ್ಯಾಪಾರಸ್ಯ ವಿಷಯಃ ನಾಸ್ತಿ, ಕಿಂತು ವಾಚ್ಯಸಾಮರ್ಥ್ಯೇನ ಆಕ್ಷಿಪ್ತಃ ಸನ್ ಪ್ರತೀಯತೆ, ಅತಃ ಸಹ ವಾಚ್ಯಾತ್ ಭಿನ್ನಃ. ಇದಾನಿಂ ತರ್ಹಿ ರಸಃ ಸರ್ವಥಾ ವಾಚ್ಯಃ ಇವ ನ ಭವತಿ ವಾ ಇತಿ ಪ್ರಶ್ನಃ ಭವತಿ. ನ ಭವತಿ ಇತ್ಯೇವ ಉತ್ತರಂ. ಕಥಮಿತಿ ಪಶ್ಯಾಮಃ. ಇದಾನಿಂ ವಾಚ್ಯತ್ವಂ ಕಥಂ ಸಂಭವತಿ? ಏಕಂ ತು ಸ್ವಶಬ್ದನಿವೇದಿತತ್ವೇನ ಸಂಭವೇತ್, ಅಥವಾ ವಿಭಾವಾದಿ ಪ್ರತಿಪಾದನಮುಖೇನ ಭವೇತ್. ಏತದೇವ ಮೂಲೆ ಆನಂದವರ್ಧನಃ ವದತಿ. ತೃತೀಯಸ್ತು ರಸಾದಿಲಕ್ಷಣಃ ಪ್ರಭೇದಃ ವಾಚ್ಯಸಾಮರ್ಥ್ಯಾಕ್ಷಿಪ್ತಃ ಪ್ರಕಾಶತೆ, ನ ತು ಸಾಕ್ಷಾತ್ ಶಬ್ದವ್ಯಾಪಾರವಿಷಯಃ ಇತಿ ವಾಚ್ಯಾದ್ ವಿಭಿನ್ನ ಏವ. ತಥಾ ಹಿ ವಾಚ್ಯತ್ವಂ ತಸ್ಯ ಸ್ವಶಬ್ದನಿವೇದಿತತ್ವೇನ ವಾ ಸ್ಯಾತ್ ವಿಭಾವಾದಿ ಪ್ರತಿಪಾದನಮುಖೇನ ವಾ. ಯದಿ ಸ್ವಶಬ್ದನಿವೇದಿತತ್ವೇನ ಭವತಿ ತದಾ ರಸಾದೀನಾಂ ಅಪ್ರತೀತಿ ಪ್ರಸಂಗಃ. ನ ಚ ಸರ್ವತ್ರ ತೇಷಾಂ ಸ್ವಶಬ್ದನಿವೇದಿತತ್ವಂ. ಯತ್ರಾಪಿ ಅಸ್ತಿ ತತ್ ತತ್ರಾಪಿ ವಿಶಿಷ್ಟ ವಿಭಾವಾದಿ ಪ್ರತಿಪಾದನಮುಖೇನೈವ ಏಷಾಂ ಪ್ರತೀತಿಃ. ಸ್ವಶಬ್ದೇನ ಸಾ ಕೇವಲಂ ಅನೂದ್ಯತೆ ನ ತು ತತ್ಕೃತಾ ವಿಷಯಾಂತರೆ ತಥಾ ತಸ್ಯ ಅದರ್ಶನಾತ್ ಇತಿ ಮೂಲೆ ಆನಂದವರ್ಧನೇನ ಪ್ರತಿಪಾದಿತಮಸ್ತಿ. ಏವಂ ಸ್ವಶಬ್ದನಿವೇದಿತತ್ವೇನ ವಾ ವಿಭಾವಾದಿ ಪ್ರತಿಪಾದನಮುಖೇನ ವಾ ತಸ್ಯ ವಾಚ್ಯತ್ವಂ ಭವೇತ್. ಯದಿ ಭವತಿ ನಾಮ ರಸ ಶಬ್ದೇನ ಅಥವಾ ಶೃಂಗಾರ ವೀರ ಕರುಣ ಇತ್ಯಾದಿ ಶಬ್ದೇನ ತಾದೃಶ ಶಬ್ದಪ್ರಯೋಗೆ ರಸಸ್ಯ ಬೋಧಃ ಸ್ಯಾತ್ ಇತಿ ವಕ್ತವ್ಯಂ ಭವತಿ, ವಾಚ್ಯಃ ಇತಿ ಯದಿ ಅಂಗೀಕ್ರಿಯತೆ. ದ್ವಿತೀಯಂ ತು ವಿಭಾವಾನುಭಾವಾದೀನಾಂ ಶಬ್ದತಃ ಪ್ರಯೋಗೆ ರಸಸ್ಯ ಬೋಧಃ ಸ್ಯಾತ್, ತದಾ ರಸಃ ವಾಚ್ಯಃ ಅಸ್ತಿ ಇತಿ ಉಚ್ಯತೆ. ಪರಂ ಏತೇಷಾಂ ರಸ ಶೃಂಗಾರಾದಿ ಶಬ್ದಾನಾಂ ವಿಭಾವಾನುಭಾವಾದೀನಾಂ ವಾ ಪ್ರಯೋಗೇಪಿ ರಸಸ್ಯ ಪ್ರತೀತಿಃ ನ ಭವತಿ ಇತಿ ವಾಚ್ಯರೂಪಃ ನ ರಸಃ ರಸಃ ವಾಚ್ಯರೂಪಃ ಕದಾಪಿ ನ ಭವತಿ. ಏವಂಚ ಯತ್ರ ಯತ್ರ ವಿಭಾವಾನುಭಾವ ವ್ಯಭಿಚಾರಿ ಸಂವಲಿತಸ್ಯ ಸ್ಥಾಯೀ ಭಾವಸ್ಯ ಪ್ರತಿಪಾದನಂ ಕ್ರಿಯತೆ ತತ್ರ ತತ್ರ ರಸಸ್ಯ ಪ್ರತೀತಿರ್ಭವತಿ. ಅರ್ಥಾತ್ ಶೃಂಗಾರಾದಿ ಶಬ್ದಾನಾಂ ಪ್ರಯೋಗೆ ವಿಭಾವಾದೀನಾಂ ಅಪ್ರತಿಪಾದನೆ ನ ರಸಪ್ರತೀತಿಃ, ಶೃಂಗಾರಾದಿ ಶಬ್ದಾನಾಂ ಅಪ್ರಯೋಗೆ ವಿಭಾವಾದೀನಾಂ ಪ್ರತಿಪಾದನೆ ರಸಪ್ರತೀತಿಃ ಭವತಿ ಇತಿ ಅನ್ವಯ ವ್ಯತಿರೇಕಾಭ್ಯಾಂ ಸಿದ್ಧ್ಯತಿ. ಕಿಮಿತಿ ಸಿದ್ಧ್ಯತಿ? ರಸಃ ನ ವಾಚ್ಯಃ ಇತಿ. ಸಹ ಸ್ವಶಬ್ದವಾಚ್ಯಃ ನ ಅಪಿತು ವಿಭಾವಾನುಭಾವ ವ್ಯಭಿಚಾರಿ ಸಂವಲಿತಃ ಸ್ಥಾಯೀ ಭಾವಃ ವ್ಯಂಜನಾವ್ಯಾಪಾರೇಣ ಅಭಿವ್ಯಕ್ತಃ ಸನ್ ರಸತ್ವಮುಪಯಾತಿ ಇತಿ ಸಿದ್ಧ್ಯತಿ. ಏತದೇವ ಮೂಲೆ ಆನಂದವರ್ಧನೇನ ಏವಂ ಉಕ್ತಮಸ್ತಿ. ನ ಹಿ ಕೇವಲಂ ಶೃಂಗಾರಾದಿ ಶಬ್ದಮಾತ್ರಭಾಜಿ ವಿಭಾವಾದಿ ಪ್ರತಿಪಾದನರಹಿತೆ ಕಾವ್ಯೆ ಮನಾಗಪಿ ರಸವತ್ವ ಪ್ರತೀತಿರಸ್ತಿ. ಯತಶ್ಚ ಸ್ವಾಭಿಧಾನಮಂತರೇಣ ಕೇವಲೇಭ್ಯೋಪಿ ವಿಭಾವಾದಿಭ್ಯಃ ವಿಶಿಷ್ಟೇಭ್ಯಃ ರಸಾದೀನಾಂ ಪ್ರತೀತಿಃ, ಕೇವಲಾಚ್ಚ ಸ್ವಾಭಿಧಾನಾತ್ ಅಪ್ರತೀತಿಃ. ತಸ್ಮಾದ್ ಅನ್ವಯ ವ್ಯತಿರೇಕಾಭ್ಯಾಂ ಅಭಿಧೇಯ ಸಾಮರ್ಥ್ಯಾಕ್ಷಿಪ್ತತ್ವಮೇವ ರಸಾದೀನಾಂ ನ ತು ಅಭಿಧೇಯತ್ವಂ ಕಥಂಚಿತ್ ಇತಿ ತೃತೀಯೋಪಿ ಪ್ರಭೇದಃ
वाच्याद् विभिन्न एव इति स्थितम्। वाच्येन तु अस्य सह इव प्रतीतिः, न तु सहैव। वाच्येन सह एव अस्य प्रतीतिः भवति इति भाति। एष विषयः अग्रे द्वितीय उद्योते दर्शयिष्यते इति वक्ष्यति। इदानीम् एकवारं सारांशं पश्यामः, नाम स्मरामः। ये विषयाः अस्माभिः एवं दृष्टाः अधीताः तदेकवारं स्मरामः। वाच्यात् अन्यः प्रतीयमानाख्यः अर्थविशेषः अङ्गनासु लावण्यमिव काव्ये विभाति इति पूर्वं प्रतिपादितम्। तदनन्तरं प्रतीयमानार्थः वाच्यार्थात् सुदूरं भेदवान्, नाम भिन्न एव इति सोदाहरणम् आनन्दवर्धनाचार्येण प्रदर्शितम्। वाच्यार्थः यदा विधिरूपः भवति तदा प्रतीयमानार्थः निषेधरूपोऽपि अवलोक्यते। भ्रमधार्मिक विस्रब्धः इत्यादि श्लोकः तस्य उदाहरणम्। अत्र वाच्यार्थः भ्रम इति विधिः, प्रतीयमानः मा भ्रम इति निषेधः। यदा वाच्यः प्रतिषेधरूपः तदा प्रतीयमानः विधिरूपोऽपि दृश्यते। श्वश्रूरत्र निमज्जति इत्यादि श्लोकः तत्र उदाहरणम्। अत्र आवयोः शय्यायां मा निमक्ष्यसि इति प्रतिषेधः वाच्यः, ममैव शय्यायां निमक्ष्यसि इति विधिः प्रतीयमानः। कदाचित् वाच्यार्थे विधिरूपे प्रतीयमानः अनुभयरूपः। व्रज ममैवैकस्याः इत्येतत् तस्य उदाहरणं। व्रज इति वाच्यार्थः, प्रतीयमानस्तु केवलम् आत्मदुःखसंवेदनरूपः, न विधिरूपः न वा प्रतिषेधरूपः, एवम् अनुभयरूपः। तथैव वाच्यार्थे प्रतिषेधरूपे प्रतीयमानः अनुभयरूपोऽपि दृश्यते। प्रार्थये तावत् प्रसीद इत्यादि पद्यं तस्य उदाहरणम्। मा गच्छ इति प्रतिषेधः वाच्यरूपः, प्रतीयमानः नायकचाटूक्तिः। कदाचित् वाच्यप्रतीयमानयोः अर्थयोः भिन्नविषयत्वमपि दृश्यते। कस्य वा न भवति रोषः इत्यादि उदाहरणं तस्य। अत्र प्रतीयमानस्य बोद्धारः विभिन्नाः। एवं प्रकारेण प्रतीयमानस्य वाच्यात् अत्यन्तं भेदः अस्ति इति अस्माभिः ज्ञातम्। एतादृशभेदः, वाच्यात् प्रतीयमानस्य भेदः वस्तुध्वनावपि सम्भवति, अलङ्कारध्वनावपि सम्भवति, रसध्वनावपि सम्भवति। इत्येवं रीत्या आनन्दवर्धनाचार्येण अयं विषयः, नाम वाच्यात् भिन्नः प्रतीयमानः इत्ययं विषयः एवम् उपसंहृतः।